डीसीसी बँक निवडणुकीमध्ये राहुल जारकिहोळी यांनी उमेदवारी करावी का याबाबत चर्चा सुरू असल्याचे जिल्हा पालकमंत्री सतीश जारकिहोळी यांनी सांगितले। सोमवारी बेळगाव मध्यवर्ती बस स्थानक परिसरात राहुल जारकिहोळी यांच्या वाढदिवसानिमित्त रस्त्याच्या कडेला व्यवसाय करणाऱ्या व्यापाऱ्यांना छत्री वाटप करताना ते बोलत होते। अजून 11 ऑक्टोबरपर्यंत वेळ आहे। त्या काळात सर्व नेत्यांशी चर्चा करून राहुल यांनी निवडणूक लढवायची की नाही याचा निर्णय घेतला जाईल असे त्यांनी स्पष्ट केले। ನಾವು ಸೋಷಿಯಲ್ ವರ್ಕ್ ಮಾಡ್ತಾನೆ ಇರ್ತೀವಿ, ಅವ್ರ ಜನ ನಿಮಿತ್ತ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ। ಸೊ ಅವರು ಕೂಡ ಈ ಸಮಾಜ ಮುಖ್ಯವಾಹಿನಿಗೆ ಬರಬೇಕು ಇಂಥ ಕಾರ್ಯಕ್ರಮ ಮಾಡೋ ಮೂಲಕ ಅಂತ ಅವ್ರಿಗೆ ಇಂಥ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮ ಬ್ಲಡ್ ಕ್ಯಾಂಪು, ಆಮೇಲೆ ಆಸ್ಪತ್ರೆ ವೈದ್ಯಕೀಯ ವ್ಯವಸ್ಥೆ ಚಿಕಿತ್ಸೆ ಮಾಡ್ತೀವಿ, ಆಪರೇಷನ್ ಮಾಡ್ತೀವಿ, ನಿರಂತರವಾಗಿ ನಡ್ತಾನೆ ಇದೆ, ಇದೇನು ಹೊಸದಲ್ಲ। ಸೊ ಇದೊಂದು ಸೋಷಿಯಲ್ ವರ್ಕ್ ಅಷ್ಟೇ। ಸರ್, ಈಗ ರಾಹುಲ್ ಜಾರಕಿಹೊಳಿ ಅವರು ಡಿಸಿಸಿ ಬ್ಯಾಂಕಿಗೆ ಸ್ಪರ್ಧೆ ಮಾಡೋದು ಅಂತಿಮ ಆಯ್ತಾ ನಿರ್ಧಾರ? ಇನ್ನು ಚರ್ಚೆ ಇದೆ, ಎಲ್ಲ ನಾಯಕರು ಕೂಡಿ ಚರ್ಚೆ ಮಾಡಿ ನಿಲ್ಲಿಸ್ಬೇಕು ನಿಲ್ಲಿಸ್ಬಾರ್ದು ಡಿಸಿಷನ್ ಇನ್ನೊಂದು 11 ತಾರೀಕು ಇದೆ, ಇನ್ನೂ ಇದೆ, ಇವತ್ತು 6 ಇದೆ, 4 ದಿವಸದಲ್ಲಿ ತೀರ್ಮಾನ ಮಾಡ್ತೀವಿ ಹೇಳಿ। ಕನಿಷ್ಠ ಒಂದು 7-8 ಅಂತ ಒಂದು ಇನ್ನೂ ಹೆಚ್ಚಿಗೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ। ಒಂದು 4-5 ಚುನಾವಣೆ ಆಗ್ತಾವೆ, ಅದನ್ನೇನು ಮಾಡ್ಲಿಕ್ಕಾಗಲ್ಲ, ಯಾಕಂದ್ರೆ ಲೋಕಲ್ ಸಮಸ್ಯೆ ಇದೆ, ಹೊಂದಾಣಿಕೆ ಆಗೋಂಥ ಪರಿಸ್ಥಿತಿ ಇದೆ। ಒಂದು 4-5 ಚುನಾವಣೆ ಆಗ್ತವೆ, ಒಂದು 10ರವರೆಗೆ ಕನಿಷ್ಠ ಅವಿರೋಧ ಆಯ್ಕೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ। ಇಲ್ಲ, ಕೆಲವು ಆಗೋಲ್ಲ, ಕೆಲವು ಆಗ್ತಾವೆ, ಅದ್ರ ಕೊನೆವರೆಗೆ ಪ್ರಯತ್ನ ಮುಂದುವರಿತದೆ। ಯಾವ್ಯಾವ ತಾಲೂಕದಲ್ಲಿ ಚುನಾವಣೆ ಆಗ್ಬೋದು ಅದನ್ನ ಈಗ ಹೇಳಲಿಕ್ಕೆ ಆಗಲ್ಲ, ಕೊನೆಗಳಿಗೆ ಪ್ರಯತ್ನ ಮಾಡ್ತಾ ಇದ್ದೀವಿ। ಈ ಸದ್ಯಕ್ಕೆ ಹೇಳಕ್ಕಾಗಲ್ಲ, ಆದಷ್ಟು ಹೆಚ್ಚಿಗೆ ಆಗ್ಬೇಕಂತ ನಮ್ಮ ಬಯಕೆ ಇದೆ, ಆಸೆ। ಸರ್, ಈಗ ಸಿಎಂ ಅವರು ವಿಚಾರದಲ್ಲಿ ರಾಜನ್ ಅವರು ಮೊನ್ನೆ ಒಂದು ಮಾತು ಹೇಳಿದ್ರು, 2013ರಲ್ಲಿ ಇದ್ದಂಗೆ ಸಿಎಂ ಅವರು ಇಲ್ಲ, ಈ ಸರಿ ಯಾಕೋ ಬಹಳ ಮೆತ್ತಗಾಗಿಬಿಟ್ಟಿದ್ದಾರೆ, ಮೊದಲು ಪಾದರಸದಂತೆ ಇದ್ರು। ಇಲ್ಲ, ಅದನ್ನ ನೀವು ಅವ್ರಿಗೆ ಕೇಳಬೇಕಂದ್ರ ಬಗ್ಗೆ ನಾವೇನು ಹೇಳಕ್ಕಾಗ್ತೀವಿ? ಅವ್ರವ್ರ ವರ್ಕಿಂಗ್ ಸ್ಟೈಲು ಹೇಗಿರಬೇಕು ನಾವು ಹೇಳಕ್ಕಾಗಲ್ಲ, ಅದು ಅವರವರ ವರ್ಕಿಂಗ್ ಸ್ಟೈಲ್ ಅದು। ಸರ್, ಈಗ 2.5 ವರ್ಷ ನಾನೇ ಸಿಎಂ ಅನ್ನುವಂಥದ್ದನ್ನು ಮೊನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿರ್ಬೇಕು, ಹೇಳಿದ್ರು ನಾನೇ ಮುಂದುವರಿತ ಅಂತ ಹೇಳಿದ್ದಾರೆ। ಹೀಗಾಗಿ ಮೊದಲ ತೆರೆ ಬೀದಿ ಅಂತ ನಾವು ಭಾವಿಸಿದ್ವಿ, ಆದರೆ ಅಂತಿಮವಾಗಿ ಹೈಕಮಾಂಡ್ ಅದ್ರ ಬಗ್ಗೆ ಹೇಳ್ಬೇಕಾಗ್ತದೆ। ಬೇಡ ಬೇಡ ಅಂತ ಹೇಳಿದ್ರು ಕೂಡ ಕೆಲವೊಂದಿಷ್ಟು ಜನ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ಪಕ್ಷದಲ್ಲಿ ಮೊನ್ನೆ ಅದಾದ್ಮೇಲೂ ಕೂಡ ಇದೇ ಗೊಂದಲ ಇದೆ, ಇಲ್ಲ ಅಂತ ಹೇಳಿಕ್ಕೆಲ್ಲ ಗೊಂದಲ ಇದೆ, ಅದನ್ನ ಸರಿಪಡಿಸುವಂತ ಕೆಲಸ ವರಿಷ್ಠರು ಅವರು। ಸರ್, ಈಗ 2 ಸಂಪುಟದಲ್ಲಿ ಖಾಲಿ ಇದೆ, ಅದು ನಿಮ್ಮ ಸಂಪುಟ ಇದೆ, 2 ಹುದ್ದೆಗಳು ನಾವು ಈಗಾಗಲೇ ಹೇಳಿದ್ರಲ್ಲ, ಮುಂಚೆನೆ ಹೇಳಿದ್ವಿ, ಡಿಮಾಂಡ್ ಮಾಡಿದ್ವಿ, ಆದಷ್ಟು ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ಹೇಳಿದ್ವಿ। ನಾಳೆ ಕೂಡ ವಾಲ್ಮೀಕಿ ಜಯಂತಿ ಇದೆ, ಅಲ್ಲಿಯೂ ಕೂಡ ಎಲ್ಲ ನಿಯೋಗ ಸಿಎಂ ಅವರಿಗೆ ಅಧ್ಯಕ್ಷರಿಗೆ ಒತ್ತಡ ಮಾಡ್ತೀವಿ ಕೊಡಬೇಕಂತ। ಹೌದು, ನಾಳೆ ವಾಲ್ಮೀಕಿ ಜಯಂತಿ ಬೆಂಗಳೂರಲ್ಲಿ ಅಟೆಂಡ್ ಮಾಡ್ತೀವಿ, ಸ್ಪೆಸಿಫಿಕ್ ಆಗಿ ಈ 2 ಬೇಗ ಈ ಸಮುದಾಯಕ್ಕೆ ಕೊಡಬೇಕಂತ ನಾವು ಸ್ವಾಮೀಜಿ ಅವ್ರ ನೇತೃತ್ವದಲ್ಲಿ ಡಿಮಾಂಡ್ ಮಾಡ್ತೀವಿ। ಸರ್, ಈಗ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವ್ರ ಮನೆಯಲ್ಲಿ ಗಣತಿ ಮಾಡುವಂತ ಸಂದರ್ಭದಲ್ಲಿ ಟೂ ಮಚ್ ಕ್ವಶನ್ಸ್ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳಿದ್ರು, ಸೊ ಸಾಕಷ್ಟು ಹೊರೆ ಆಗ್ತಾ ಇದೆ, ಪ್ರಶ್ನೆಗಳು ಜಾಸ್ತಿ ಅವ್ರಕ್ಕಿದ್ರೆ ಕಡಿಮೆ ಮಾಡಬೇಕಂತ, ಯಾಕಂದ್ರೆ ಬಹಳಷ್ಟು ಇದೆ ಅಂತ 60 ಇದೆ ಅಂತ ಹೇಳಿದ್ರೆ, ನಿನ್ನೆ ಕೂಡ ನಾನು ಗೋಕಾಕದಲ್ಲಿ ಬಂದಿದ್ರು, ಸೊ 60 ಜನ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಹಿಂದೇಟ್ ಆಗ್ತಿದ್ದಾರೆ, ನಾವ್ಯಾಕೆ ಕೊಡಬೇಕು, ನಮ್ಮ ಸೀಕ್ರೆಟ್ ಅಂತ। ಸೊ ಅದ್ರ ಬಗ್ಗೆ ಕಡಿಮೆ ಮಾಡಿದ್ರೆ ಕೆಲವರು ಸುಳ್ಳು ಹೇಳೋ ಮಾಹಿತಿನ ಇಲ್ಲ ಅಂತ ಹೇಳಿದ್ರು, ಆದ್ರೂ ನಾವು ಎಕ್ಸ್ಟ್ರಾ ಕೇಳ್ತಿದ್ರೆ ನಾವೆಲ್ಲ ಹೇಳಕ್ಕಾಗಲ್ಲ ಅಂತ ಈಗಾಗಲೇ ಕಂಪ್ಲೇಂಟ್ ಬಂದಿದೆ, ನೋಡೋಣ, ಅದು ಕಡಿಮೆ ಮಾಡಿದ್ರೆ ಒಳ್ಳೇದು। ओके, थँक्यू। आम्ही आधीपासूनच सामाजिक कार्य करत आलो आहोत, पण राहुल जारकिहोळी यांनी लोकांसाठी आरोग्य शिबिर आणि विविध सामाजिक उपक्रम राबवले आहेत, असे सतीश जारकिहोळी यांनी गौरवोद्गार काढले। संकल्प शिंदे, KMM मराठी, बेळगाव।